ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಉಕ್ಕಿ ಹರಿದ ಅಘನಾಶಿನಿ, ಗತಗಾಲ್ ರಸ್ತೆಗೆ ಹರಿದ ನೀರು, ಕೆಲ ಗಂಟೆ ಸ್ಥಗಿತಗೊಂಡ ವಾಹನ ಸಂಚಾರ. ಡೆಂಗ್ಯೂಗೆ ಬಲಿಯಾದ ಅಂಕೋಲಾದ ಸುರದ್ರೂಪಿ ತರುಣ ಹರೇರಾಮ್. ಸರಿಯಾದ ಗಟಾರವಿಲ್ಲದೆ ಕೇಂಗ್ರೆ ಸೇತುವೆ ಮೇಲೆ ಹರಿಯುತ್ತಿರುವ ಮಳೆಯ ನೀರು, ಇದಕ್ಕೆ ಬಿಎಸ್ಎನ್ಎಲ್ ಹೊಣೆ ಎಂದ ಗ್ರಾಮಸ್ಥರು. ಮಣದೂರ್ ಗ್ರಾಮಕ್ಕೆ ಸಾಗುವ ರಸ್ತೆಯಲ್ಲಿ ಧರೆ ಕುಸಿತ, ರಸ್ತೆ ಸಂಪೂರ್ಣ ಬಂದ್ ಆಗುವ ಬಗ್ಗೆ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಕೋಲಸಿರ್ಸಿ ಮತ್ತು ಅವರ್ಸಾದಲ್ಲಿ ವಿಜೃಂಭಣೆಯಿಂದ ನಡೆದ ಮಳೆ ಹಬ್ಬ. ದೊಡ್ಡನಹಳ್ಳಿಯಲ್ಲಿ ಮನೆ ಕುಸಿತ, ಬೀದಿ ಪಾಲಾಗುವ ಸಾಧ್ಯತೆಯಲ್ಲಿರುವ ಬಡ ಕುಟುಂಬ. ಅಬ್ಬರದ ಮಳೆಗೆ ಅಘನಾಶಿನಿ ನದಿ ಉಕ್ಕಿ ಹರಿದ ಪರಿಣಾಮ ನೀರು ಕತಗಾಲ್ ರಸ್ತೆಗೆ ಬಂದಿದ್ದರಿಂದ ಕುಮಟಾ ರಸ್ತೆಯನ್ನು ಸುಮಾರು 8 ಗಂಟೆಗಳ ಕಾಲ ಸ್ಥಗಿತಗೊಳಿಸಲಾಗಿತ್ತು. ನಂತರ ನೀರಿನ ಹರಿವು ಕಡಿಮೆಯಾದಂತೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಮಾಜಿ ಶಾಸಕ ಉಮೇಶ್ ಭಟ್ ಅವರ ಅಣ್ಣನ ಮೊಮ್ಮಗ ಹರೇರಾಮ್ ಭಟ್ ಭಾವಿಕೆರೆ ಡೆಂಗ್ಯೂ ಜ್ವರಕ್ಕೆ ಬಲಿಯಾಗಿದ್ದಾರೆ. ಲೋಕಧ್ವನಿ ಪತ್ರಿಕೆ ಉಮೇಶ್ ಭಟ್ ಅವರ ಮಾಲೀಕತ್ವದಲ್ಲಿದ್ದಾಗ ಅದರ ಉಸ್ತುವಾರಿಯನ್ನು ಹರೇರಾಮ್ ಭಟ್ ನೋಡಿಕೊಳ್ಳುತ್ತಿದ್ದರು. ಅವರು ಅಂಕೋಲದಲ್ಲಿ ವಾಸವಾಗಿದ್ದರು. ಪ್ರಸ್ತುತ ಅವರ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಹರೇರಾಮ್ ಭಟ್ ಅವರು ಅಂಕೋಲದಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಸೋಮವಾರ ಸಂಜೆ ಅವರ ಮೆದುಳು ನಿಷ್ಕ್ರಿಯಗೊಂಡಿದ್ದು ಗುರುವಾರ ಬೆಳಿಗ್ಗೆ ಇಹಲೋಕ ತ್ಯಜಿಸಿದ್ದಾರೆ. ಯಲ್ಲಾಪುರ ತಾಲೂಕಿನ ಬಿದ್ರಮನೆಯ ಮೈತ್ರಿ ಎಂಬಾತರನ್ನು ಅವರು ವರಿಸಿದ್ದು ಪುಟ್ಟ ಮಗುವನ್ನು ಅಗಲಿದ್ದಾರೆ. ಶಿರ್ಸಿ ತಾಲೂಕಿನ ಕೆಂಗ್ರೆಹೊಳೆ ಸೇತುವೆ ಪರಿಸ್ಥಿತಿ ಇದಾಗಿದ್ದು, ಇಲ್ಲಿ ಹೊಳೆಯ ನೀರು ಸೇತುವೆ ಮೇಲಿಂದ ಹರಿಯುತ್ತಿಲ್ಲ. ಆದರೆ ಬಿಎಸ್ಎನ್ಎಲ್ನವರು ಮಾಡಿದ ಅವಾಂತರಕ್ಕೆ ಮುಚ್ಚಿದ ಗಟಾರದಿಂದ ನೀರು ಸೇತುವೆ ಮೇಲೆ ಬಂದು ಅಪಾಯಕ್ಕೆ ಕಾರಣವಾಗುತ್ತಿದೆ. ಹೊಣೆಕೆರೆ ಪಂಚಾಯಿತಿಯವರು ಬಿಎಸ್ಎನ್ಎಲ್ನವರು ಮಾಡಿದ ಕೆಲಸಕ್ಕೆ ಏಕೆ ಸುಮ್ಮನಿದ್ದಾರೋ ಎನ್ನುವುದು ಗ್ರಾಮಸ್ಥರಲ್ಲಿ ಸಂಶಯಕ್ಕೆ ಕಾರಣವಾಗಿದೆ. ಗಟಾರ ಮುಚ್ಚಿದ ಪರಿಣಾಮ ನೀರು ಸೇತುವೆ ಮೇಲೆ ಹರಿಯುತ್ತಿರುವುದರಿಂದ ವಾಹನದಾರರು ತಮ್ಮ ಗರಿವಿಲ್ಲದಂತೆಯೇ ವಾಹನವನ್ನು ಹೇಗೆ ಚಲಾಯಿಸಿಕೊಂಡು ಬರುತ್ತಿದ್ದಾರೆಂಬುದನ್ನು ನೀವೇ ನೋಡಿ. ನಾಳೆ ಹೆಚ್ಚು ಕಡಿಮೆಯಾದರೆ ಪಂಚಾಯಿತಿಯವರೇ ನೇರ ಜವಾಬ್ದಾರರಾಗಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನಾದ್ಯಂತ ಸುರಿದ ಮಳೆಗೆ ನೈಗಾರ ಗ್ರಾಮದಿಂದ ಮಣದೂರು ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಧರೆ ಕುಸಿದು ಬಿದ್ದು ರಸ್ತೆ ಸಂಚಾರಕ್ಕೆ ತಾಪತ್ರಯವನ್ನುಂಟು ಮಾಡಿದೆ. ಇದೇ ರೀತಿ ಮಳೆ ಮುಂದುವರೆದಲ್ಲಿ ರಸ್ತೆ ಸಂಪೂರ್ಣ ಸಂಪರ್ಕ ಕಳೆದುಕೊಂಡು ತೊಂದರೆ ಆಗುವ ಸಂಭವವಿದೆ. ಆದರೆ ಈ ಘಟನೆಯಲ್ಲಿ ಯಾವುದೇ ಜಾನುವಾರುಗಳಿಗೆ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಜನರ ಹಾಸುಹೊಕ್ಕಾಗಿ ಬಂದ ಸಂಪ್ರದಾಯಗಳಲ್ಲಿ ಮಳೆ ಹಬ್ಬವೂ ಒಂದು. ಇದಕ್ಕೆ ಸಾಂಪ್ರದಾಯಿಕವಾಗಿ ಆರಿದ್ರ ಮಳೆ ಹಬ್ಬ ಅಂತಲೂ ಕರೆಯುತ್ತಾರೆ. ಈ ಹಬ್ಬ ಜಿಲ್ಲೆಯಲ್ಲಿ ರೈತರೇ ಹೆಚ್ಚಾಗಿರುವ ಸಿದ್ದಾಪುರ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಈ ವರ್ಷ ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಹಾಗೂ ಅಪರ್ಸಾ ಭಾಗದಲ್ಲಿ ಕಂಡ ಮಳೆ ಹಬ್ಬ ಹೇಗಿದೆ ನೋಡಿ.
ಶಿರ್ಸಿ ತಾಲೂಕಿನ ದೊಡ್ಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಳೆಗಾಳಿಗೆ ವ್ಯಕ್ತಿಯೋರ್ವರ ಮನೆ ಭಾಗಶಃ ಬಿದ್ದಿದ್ದು ಆತನ ಕುಟುಂಬದವರು ಬೀದಿ ಪಾಲಾದಂತಾಗಿದೆ. ಸಂತೋಷ್ ಯೋಗಿ ಇವರ ಮನೆ ಬಿದ್ದಿದ್ದು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಅಂಗಲಾಚಿದ್ದಾರೆ. ಸ್ಥಳಕ್ಕೆ ಸಾಮಾಜಿಕ ಕಾರ್ಯಕರ್ತರಾದ SN ಹೆಗಡೆ ದೊಡ್ಡನಹಳ್ಳಿ, PDO ಪ್ರೀತಿ ಶೆಟ್ಟಿ, ಶಾನ್ಭೋಗರಾದ ಸುಕನ್ಯಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಬರೀ ನಿಜ ಬಂತೇನಲ್ಲ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.